ಎಲ್ರಿಗೂ ನಮಸ್ಕಾರ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಜರ್ನಿ ಮಾಡ್ತಾಯಿದ್ದೀವಿ ಸಿಂಧಾನೂರಿಂದ ಯಶವಂತಪುರ್ಗೆ ಹೋಗುವ ಸಿಂಧಾನೂರು ಯಶವಂತಪುರ ಎಕ್ಸ್ಪ್ರೆಸ್. ಬನ್ನಿ ಎಂಟ್ರ್ ಆಗೋಣ. ನಾವೀಗ 2ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾಯಿದ್ದೀವಿ. ನಮ್ಮ ಟ್ರೈನು 2ನೇ ಪ್ಲ್ಯಾಟ್ಫಾರ್ಮ್ದಲ್ಲಿ ನಿಂತಿದೆ. ಮೇಲೆ ನೋಡ್ತಾ ಇದ್ದೀರಲ್ಲ, ಅದು 1ನೇ ಪ್ಲ್ಯಾಟ್ಫಾರ್ಮು. ಬನ್ನಿ ಎಂಟ್ರ್ ಆಗೋಣ. ನಾವು ಅಂಡರ್ ಪಾಸ್ ಮೂಲಕ ಎಂಟ್ರ್ ಆಗ್ತಾಯಿದ್ದೀವಿ. ನೀವು ಸುತ್ತಲೂ ನೋಡ್ತಾ ಇರ್ಬೋದು ಕಲಾಕೃತಿಗಳನ್ನು. ನಮ್ಮ ಹಂಪಿಯ ಕಲ್ಲಿನ ರಥ, ಯಕ್ಷಗಾನ, ಬನ್ನಿ ಮುಂದೆ ಹೋಗೋಣ. ಈ ಕಡೆ ಮೆಟ್ಲು ಮೂಲಕನೂ ಹೋಗ್ಬೋದು, ಇಲ್ಲ ಆ ಕಡೆ ರ್ಯಾಂಪ್ ಮೂಲಕನೂ ಸಹಿತ ನಾವು 2ನೇ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೋದು. ಮುಂದೆ ಕಾಣ್ತಾ ಇರೋದು ಇಂಜಿನು. ಇದು ಸ್ಲಿಪ್ಪರ್ ಕೋಚು, ಇದು AC. ಆ ಕಡೆ ಜನರಲ್ಗೆ ಹೋಗೋಣ ಬನ್ನಿ. ನಾವಿವತ್ತು ಜರ್ನಿ ಮಾಡ್ತಾಯಿದ್ವಿ ಯಶವಂತಪುರಿಂದ ಸಿಂಧಾನೂರಿಂದ ಯಶವಂತಪುರಿಗೆ ಹೋಗುವ ಯಶವಂತಪುರ ಸಿಂಧಾನೂರು ಎಕ್ಸ್ಪ್ರೆಸ್ಗೆ. ಬನ್ನಿ ಜನರಲ್ ಬೋಗಿಗೆ ಹೋಗೋಣ. ಇದು ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಜನರಲ್ ಬೋಗಿ. ನಮ್ಮ ಸಿಂಧಾನೂರು ರೈಲ್ವೆ ಸ್ಟೇಷನಲ್ಲಿ ಸದ್ಯದಲ್ಲಿ 3 ಪ್ಲ್ಯಾಟ್ಫಾರ್ಮ್ ಇವೆ. ಆ ಕಡೆ ರಾಯಚೂರು ಹೋಗುವಂಥ ಮಾರ್ಗ. ಕ್ಲೈಮೇಟ್ ನೋಡ್ತಾ ಇದ್ದೀರಿ ಹೇಗಿದೆ ಅಂತ, ಸಂಜೆ ಕ್ಲೈಮೇಟು. ನಾವೀಗ ಡಿಪಾರ್ಟ್ ಆಗ್ತಾಯಿದ್ದೀವಿ ನಮ್ಮ ಸಿಂಧಾನೂರು ರೈಲ್ವೆ ಸ್ಟೇಷನ್ನಿಂದ. ಎಕ್ಸಾಕ್ಟ್ 5 ಗಂಟೆಗೆ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ. ಔಟರ್ ಲುಕ್ ನೀವು ನೋಡ್ಬೋದು ಹೇಗಿದೆ ಅಂತ. ನಾವೀಗ ಎಂಟ್ರ್ ಆಗ್ತಾಯಿದ್ದೀವಿ ಸಿಂಧಾನೂರು ಮುಂದೆ ಬರುವಂಥ ಗೊರಬಾಳ್ ರೈಲ್ವೆ ಸ್ಟೇಷನ್ಗೆ. ಗೊರಬಾಳ್ ರೈಲ್ವೆ ಸ್ಟೇಷನಲ್ಲಿ 1 ನಿಮಿಷ ಸ್ಟಾಪ್ ಇತ್ತು. ಈಗ ಮತ್ತೆ ಡಿಪಾರ್ಟ್ ಆಗ್ತಾಯಿದ್ದೀವಿ ಗೊರಬಾಳ್ ರೈಲು ನಿಲ್ದಾಣದಿಂದ. ನಾವು ಮುಂದೆ ಹೋಗಿ ತಲುಪ್ತೇವೆ ಕಾರಟಗಿ ರೈಲ್ವೆ ಸ್ಟೇಷನನ್ನು. ಬನ್ನಿ ಡಿಪಾರ್ಟ್ ಆಗೋಣ. ನೋಡಿ ಕ್ಲೈಮೇಟ್ ಹೇಗಿದೆ ಅಂತೇಳಿ. ನಾವೀಗ ಡಿಪಾರ್ಟ್ ಆಗ್ತಾಯಿದ್ದೀವಿ ಗೊರಬಾಳ್ ರೈಲ್ವೆ ಸ್ಟೇಷನನ್ನು. ಸುತ್ತ ನೋಡ್ತಾ ಇದ್ದೀರಾ, ಹಚ್ಚ ಹಸಿರು ಕಾಣ್ತಾ ಇದೆ. ನಮ್ಮ ಗದ್ದೆ ಹೊಲಗಳು ಹಚ್ಚ ಹಸಿರಿನಿಂದ ಕಾಣ್ತಾ ಇವೆ. ಸಂಜೆ ಹೊತ್ತು ಜರ್ನಿ ಮಾಡೋ ಒಂದು ಖುಷಿನೇ ಬೇರೆ. ನಾವೀಗ ಎಂಟ್ರ್ ಆಗ್ತಾಯಿದ್ದೀವಿ ಕಾರಟಗಿ ರೈಲ್ವೆ ಸ್ಟೇಷನ್ಗೆ. ನೀವು ಸುತ್ತ ನೋಡ್ತಾ ಇದ್ದೀರಿ, ಅತಿ ಹೆಚ್ಚು ರೈಸ್ ಮಿಲ್ಗಳು ಕಾಣ್ತಾ ಇವೆ ನಮ್ಮ ಕಾರಟಗಿಯಲ್ಲಿ. ನಾವೀಗ ಕಾರಟಗಿ ರೈಲು ಸ್ಟೇಷನ್ಗೆ ಎಂಟ್ರ್ ಆಗ್ತಾಯಿದ್ದೀವಿ. ಈಗ ನಾವು ಕಾರಟಗಿಯಿಂದ ಡಿಪಾರ್ಟ್ ಆಗ್ತಾಯಿದ್ದೀವಿ. ಇದು ಕಾರಟಗಿ ರೈಲ್ವೆ ಸ್ಟೇಷನ್ನು. ರ್ಯಾಂಪ್ ಇದೆ, ರ್ಯಾಂಪ್ ಮೂಲಕ ಪ್ಲ್ಯಾಟ್ಫಾರ್ಮ್ 2ಗೆ ನಾವು ಹೋಗ್ಬೋದು. ಕಾರಟಗಿಯಲ್ಲಿ 2 ಪ್ಲ್ಯಾಟ್ಫಾರ್ಮ್ ಇವೆ. ಈಗ ನಾವು ಸಿದ್ದಾಪುರ ರೈಲ್ವೆ ಸ್ಟೇಷನನ್ನು ರೀಚ್ ಆಗಿದ್ದೀವಿ. ಸಿದ್ದಾಪುರ ರೈಲ್ವೆ ಸ್ಟೇಷನ್ನಲ್ಲಿ 2 ಪ್ಲ್ಯಾಟ್ಫಾರ್ಮ್ ಇವೆ. ಈಗ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ. ಈಗ ನಾವು ರೀಚ್ ಆಗಿದ್ದೀವಿ ನಮ್ಮ ಗಂಗಾವತಿಗೆ. ನಮ್ಮ ಗಂಗಾವತಿ ರೈಲ್ವೆ ಸ್ಟೇಷನ್ನು 3 ಪ್ಲ್ಯಾಟ್ಫಾರ್ಮ್ ಹೊಂದಿದೆ. ಬನ್ನಿ, ಗ್ರೀನ್ ಸಿಗ್ನಲ್ ಸಿಕ್ತು, ಹೊರಡೋಣ. ನಮ್ಮ ಟ್ರೈನ್ ಈಗ ಗಂಗಾವತಿಯಿಂದ ಡಿಪಾರ್ಟ್ ಆಗ್ತಾಯಿದೆ. ನೀವು ನೋಡ್ತಾ ಇದ್ದೀರಾ ಸುತ್ತ ಗಂಗಾವತಿ ರೈಲ್ವೆ ಸ್ಟೇಷನನ್ನು. ಕೆಳಗಿಂದ ನಾವು ಮೇಲೆ ಬರಲಿಕ್ಕೆ ಎಂಟ್ರೆನ್ಸ್ ನೀವು ನೋಡ್ತಾ ಇದ್ದೀರಾ.
ನಮ್ಮ ಗಂಗಾವತಿ ರೈಲ್ವೆ ಸ್ಟೇಷನ್ನು ಈಗ ಡಿಪಾರ್ಟ್ ಆಗ್ತಾಯಿದ್ದೀವಿ. ನಾವು ಈಗ ನೋಡ್ತಾ ಇರೋದು ಗಂಗಾವತಿ ಔಟರ್ ಲುಕ್ಕು. ನಾವೀಗ ಜಬಲ್ಗುಡ್ಡ ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆಗ್ತಾಯಿದ್ದೀವಿ. ನೀವು ಸುತ್ತ ನೋಡ್ತಾ ಇದ್ದೀರಾ ಗುಡ್ಡ ಹೇಗಿವೆ, ಕ್ಲೈಮೇಟ್ ನೋಡಿ ಹೇಗಿದೆ ಅಂತ. ಈವ್ನಿಂಗ್ ಟ್ರಾವಲ್ ಲವರ್ಸ್ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ನಾವೀಗ ಎಂಟ್ರ್ ಆಗ್ತಾಯಿದ್ದೀವಿ ಜಬಲ್ಗುಡ್ಡ ರೈಲ್ವೆ ಸ್ಟೇಷನ್. 2 ನಿಮಿಷ ಸ್ಟಾಪ್ ಬಳಿಕ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ಜಬಲ್ಗುಡ್ಡ ರೈಲ್ವೆ ಸ್ಟೇಷನ್ನಿಂದ. ನಾವು ಹೋಗಿ ತಲುಪ್ತೇವೆ ಗಿಣಿಗೇರಿ ಜಂಕ್ಷನ್ಗೆ. ಗಿಣಿಗೇರಿ ಜಂಕ್ಷನ್ನಿಂದ ಟ್ರೈನು ಯಶವಂತಪುರ್ಗೆ ಹೋಗುತ್ತೆ. ಈಗ ನಾವು ಗಿಣಿಗೇರಿ ಔಟರ್ನಲ್ಲಿದ್ದೀವಿ. ನೀವು ನೋಡ್ತಾ ಇದ್ದೀರಿ ಸುತ್ತ ಹೇಗೆ ಕಾಣ್ತಾ ಇವೆ ಫ್ಯಾಕ್ಟ್ರಿಗಳಂತೇಳಿ. ಕ್ಲೈಮೇಟ್ ನೋಡಿ ಹೇಗಿದೆ ಅಂಥೇಳಿ. ಬನ್ನಿ ಎಂಟ್ರಾಗೋಣ ಗಿಣಿಗೇರವನ್ನು. ಗಿಣಿಗೇರಿ ಜಂಕ್ಷನ್ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಗಿಣಿಗೇರಿಯಿಂದ ಒಂದು ಲೈನ್ ಹೋಗಿದೆ ಗಂಗಾವತಿ, ಒಂದು ಲೈನು ಹೊಸಪೇಟೆ, ಒಂದು ಲೈನು ಹುಬ್ಳಿಗೆ. ಹಾಗಾಗಿ ಗಿಣಿಗೇರನ್ನು ಜಂಕ್ಷನ್ ಅಂತಲೂ ಕರಿತೀವಿ. ನಮ್ಮ ಟ್ರೈನ್ ಈಗ ಗಿಣಿಗೇರಿಯಿಂದ ಲೋಕೋ ರಿವರ್ಸಲ್ ಆಗುತ್ತೆ. ಹೊಸಪೇಟೆ, ಬಳ್ಳಾರಿ, ಕಡೂರು, ಚಿಕ್ಕಜಾಜೂರು, ತುಮಕೂರು ಮೂಲಕ ಯಶವಂತಪುರ ಹೋಗಿ ನಮ್ಮ ಟ್ರೈನ್ ತಲುಪುತ್ತೆ ಬೆಂಗಳೂರು ಯಶವಂತಪುರವನ್ನು. ಬನ್ನಿ ಗಿಣಿಗೇರಿ ಜಂಕ್ಷನ್ಗೆ ಎಂಟ್ರಾಗೋಣ. ಈಗ ನಾವು ಎಂಟ್ರ್ ಆಗ್ತಾಯಿದ್ವಿ ಗಿಣಿಗೇರಿ ಜಂಕ್ಷನ್. ನಾನು ಈ ವಿಡಿಯೋವನ್ನು ಇಲ್ಲಿಗೆ ಕೊನೆ ಮಾಡ್ತೇನೆ. ಯಾಕಂದರೆ ನಮ್ಮ ಜರ್ನಿ ಇತ್ತು ಸಿಂಧನೂರಿಂದ ಗಿಣಿಗೇರಿ. ನಾವು ಮುಂದೆ ಕೊಪ್ಪಳಕ್ಕೆ ಹೋಗ್ತೇವೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.